Hi friends, welcome to CS Logic channel. ಇವತ್ತಿನ ಸೆಷನ್ ಬಂದು ಕರ್ನಾಟಕ ಡಿಪ್ಲೊಮಾ 2020ಕ್ಕೆ ಪ್ರಿಪೇರ್ ಆಗ್ತಿರುವಂಥ ಸ್ಟೂಡೆಂಟ್ಸ್ಗೋಸ್ಕರ ಮಾಡ್ತಾ ಇದ್ದೀನಿ. ಈ ಸೆಷನಲ್ಲಿ ಬಂದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದಾರೆ ಪ್ರಿಪರೇಷನ್ ಆಗ್ತಾ ಇದ್ದಾರೆ ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ. ಈ ಸೆಷನಲ್ಲಿ 2016ನೇ ಕ್ವಶನ್ ಪೇಪರ್ ಇಲ್ಲಿ ಏನೇನು ಕೇಳಿದ್ದಾರೆ ಅದನ್ನು ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆನಾ? ಸೊ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಪಾರ್ಟ್ ಸಿ ಕ್ವಶನ್ಸು. ಸೊ ಈಚ್ ನೋಡ್ ಇಸ್ ಕನೆಕ್ಟೆಡ್ ಟು ಎವ್ರಿ ಅದರ್ ನೋಡ್ by dedicated direct link in dash topology ಅಂತ ಕೇಳಿದ್ದಾರೆ. ಸೊ ಯಾವ ಟೊಪಾಲಜಿ ಅಂತ ಇಲ್ಲಿ ಇಂಡಿಕೇಟ್ ಮಾಡಬೇಕಾಗುತ್ತೆ. ಇಟ್ ಈಸ್ ಮೆಶ್ ಟೊಪಾಲಜಿ. ಸೊ ಇದು ಟೊಪಾಲಜೀಸ್ ಯಾವ ತರ ಇರುತ್ತೆ ಅಂತ ನೋಡ್ಕೊಂಡ್ಬಿಡೋಣ. ಇಮೇಜಸ್ ಅಲ್ಲಿ ಇದೆ. These are the networking topologies, different types. So ನಾನು ಹೇಳ್ದಲ್ಲ ಮೆಶ್. ಸೊ ಎವ್ರಿ ನೋಡ್ ವಿಲ್ ಬಿ ಕನೆಕ್ಟೆಡ್ ವಿತ್ ಡೆಡಿಕೇಟೆಡ್ ಚಾನಲ್ಸ್. ಸೊ ಎಲ್ಲದಕ್ಕೂ ಕನೆಕ್ಟ್ ಆಗಿರುತ್ತೆ, ಆದರೆ ಸಪ್ರೇಟ್ ಡೆಡಿಕೇಟೆಡ್ ಚಾನಲ್ಸ್ ಇರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ರಿಂಗ್ ನೋಡಿದ್ರೆ ನಿಮಗೆ ರಿಂಗ್ ತರ ಇರುತ್ತೆ. ಓಕೆನಾ? ಸೊ ಬಸ್ ಟೋಪಾಲಜೀಸ್ ಅಲ್ಲಿ ಏನಿರುತ್ತೆ, ಬಸ್ ಇರುತ್ತೆ. ಸೊ ಕಾಮನ್ ಬಸ್ ಇರುತ್ತೆ. ಈಚ್ ನೋಡ್ಗೆ ಆ ಬಸ್ಸಸ್ದು ನೋಟ್ಸ್ ನಿಂದ ಕನೆಕ್ಟ್ ಆಗಿರುತ್ತೆ. ಇನ್ನು ಸ್ಟಾರ್ ಟೋಪಾಲಜೀಸ್ ಅಲ್ಲಿ ಒಂದು ಆಕ್ಸಿಸ್ ಪೋರ್ಟ್ ಇರುತ್ತೆ. ಆಕ್ಸಿಸ್ ಪೋರ್ಟ್ಗೆ ಎಲ್ಲ ನೋಟ್ಸ್ ಮೆಸೇಜ್ ಪಾಸ್ ಆಗುತ್ತೆ. ಸೊ ಇದರಿಂದ ಬಂದಿರೋ ಮೆಸೇಜಸ್ ಎಲ್ಲದಕ್ಕೂ ಪಾಸ್ ಆಗ್ತಾ ಹೋಗುತ್ತೆ. ಬಟ್ ಯಾವುದು ಹೋಸ್ಟ್ ಆಗಿರುತ್ತೆ, ಡೆಸ್ಟಿನೇಷನ್ ಅಡ್ರೆಸ್ ಆಗಿರುತ್ತೆ, ಅದು ಮಾತ್ರ ಮೆಸೇಜ್ ನ ರಿಸೀವ್ ಮಾಡ್ಕೊಡುತ್ತೆ. ಸೊ ದಟ್ ವಿಲ್ ಸೆಂಡ್ ಅನ್ ಅಕ್ನಾಲೇಜ್ಮೆಂಟ್ ಇನ್ ಸ್ಟಾರ್ ಟೋಪಾಲಜೀಸ್. ಓಕೆ, ಸೊ ದೀಸ್ ಆರ್ ದಿ 4 important networking topologies which you need to know. Okay, passing to the question. So the right answer is option A, mesh topology. Okay, next question. Ethernet uses dash topology. ನಿಮ್ಮ ಒಂದು Ethernet ಯಾವ topologies ನ ಯೂಸ್ ಮಾಡುತ್ತೆ ಅಂತ ಕೇಳಿದ್ದಾರೆ. So Ethernet will uses the bus topology. Okay, so next question. In dash IP address, the first 16 bits identify the network and the remaining 16 bits indicate host within the networks. ಸೊ ನಿಮ್ಮ ಒಂದು ಯಾವ ಒಂದು ಕ್ಲಾಸ್ ಆಫ್ IP ಅಡ್ರೆಸ್ಸು ನಿಮ್ಮ ಫಸ್ಟ್ 16 ಬಿಟ್ಸ್ನ ನೆಟ್ವರ್ಕ್ ಐಡಿ ಆಗಿ ಮತ್ತು ನೆಕ್ಸ್ಟ್ 16 ಬಿಟ್ಸ್ನ ಹೋಸ್ಟ್ ಐಡಿ ಆಗಿ ನೆಟ್ವರ್ಕ್ನಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಇಟ್ ಈಸ್ ಕ್ಲಾಸ್ ಬಿ ಅಡ್ರೆಸ್. ಓಕೆ, ಸೊ ಇದ್ರದ್ದು ಇಮೇಜ್ ನೋಡ್ಕೊಂಬರೋಣ. ಸೊ ದಿಸ್ ಇಸ್ ಯುವರ್ IPv4 ನ address classification. So class A, class B, class C, class D and class C. These are the 5 addresses are available. So each classes allo ಇಷ್ಟು ಆಕ್ಟೇಟ್ IP addresses ನ ಅಸೈನ್ ಮಾಡಿರ್ತೀವಿ. ಸೊ ಫಸ್ಟ್ ಕ್ಲಾಸ್ ಎ ಬಂದು 1.0.0.0 ವರೆಗೂ. ಸೊ ಇಷ್ಟುವರೆಗೂ ಸ್ಟಾರ್ಟಿಂಗ್ ಅಡ್ರೆಸ್, ಫಸ್ಟ್ ಸ್ಟಾರ್ಟಿಂಗ್ ಅಡ್ರೆಸ್. ಸೊ ಎಂಡಿಂಗ್ ಅಡ್ರೆಸ್ ಏನಾಗುತ್ತೆ 125.255.255. ಸೊ ಕ್ಲಾಸ್ ಎ ಏನಾಗುತ್ತೆ, ಫಸ್ಟ್ ಸ್ಟಾರ್ಟಿಂಗ್ ಅಡ್ರೆಸ್ 1.0.0 ಇಂದ ಸ್ಟಾರ್ಟ್ ಆಗಿ ಎಂಡಿಂಗ್ ಎಲ್ಲಿಗಾಗುತ್ತೆ ಅಂದರೆ 127.255.255.255ಗೆ ಎಂಡ್ ಆಗುತ್ತೆ. ಓಕೆನಾ? ಸೊ ಕ್ಲಾಸ್ ಬಿನೂ ಸೇಮ್ 128.0.0 ಇಂದ ಸ್ಟಾರ್ಟ್ ಆಗಿ 199.255.255.255ಗೆ ಎಂಡ್ ಆಗುತ್ತೆ. ಓಕೆನಾ? ಸೊ ಕ್ಲಾಸ್ ಸಿನೂ ಅಷ್ಟೇ ಸೇಮ್ 192.0.0. ಸೊ ನಿಮ್ಮ ಎಲ್ಲ ಆಕ್ಟೇಟ್ ಸಿಸ್ಟಮ್ನ ನಿಮಗೆ ಬರಬೇಕು. ಯಾಕಂದ್ರೆ ಆಕ್ಟೇಟ್ ಸಿಸ್ಟಮ್ ನೋಡಿದ ತಕ್ಷಣ ಯಾವ ಕ್ಲಾಸ್ IP ಅಡ್ರೆಸಸ್ ಅಂತ ಐಡೆಂಟಿಫೈ ಮಾಡಬೇಕಾಗುತ್ತೆ. ಅದ್ರ ಬೇಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಓಕೆ, ನಮ್ಗೆ ಕೇಳಿರೋದೇನು, ನೆಟ್ವರ್ಕ್ ಹೋಸ್ಟ್ ಬಗ್ಗೆ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಫಸ್ಟ್ ಕ್ಲಾಸ್ ಏನಲ್ಲಿ ಏನಾಗುತ್ತೆ, ಒಂದು ನೆಟ್ವರ್ಕ್ ಇರುತ್ತೆ. ಸೊ ಒನ್ ನೆಟ್ವರ್ಕ್ ಇಟ್ ರೆಪ್ರೆಸೆಂಟ್ಸ್ 8 ಬಿಟ್ಸ್. ಓಕೆ, ಸೊ ರಿಮೈನಿಂಗ್ ಎಷ್ಟಿರುತ್ತೆ, ಇಟ್ ಇಸ್ 24. ಸೊ ಟೋಟಲ್ ಆಗಿ ನಿಮ್ಮ IPv4 ಅಡ್ರೆಸ್ ಬಿಟ್ ಲೆಂತ್ ಎಷ್ಟು, 32. ಓಕೆ, ಇದು ಕ್ಯಾಪ್ ಇರಬೇಕು. IPv4ದು ಬಿಟ್ ಅಡ್ರೆಸ್ ಎಷ್ಟಿರುತ್ತೆ, ಲೆಂತ್ ಎಷ್ಟಿರುತ್ತೆ ಅಂತ ಕೇಳ್ತಾರೆ. ಇಟ್ ಇಸ್ 32 ಬಿಟ್. ಈ 32 ಬಿಟ್ ಅಲ್ಲಿ ಫಸ್ಟ್ 8 ಬಿಟ್ ನೆಟ್ವರ್ಕ್ ಆಗಿರುತ್ತೆ. ರಿಮೈನಿಂಗ್ 24 ಬಿಟ್ಸ್ ಏನಿರುತ್ತೆ ಅದು ಹೋಸ್ಟ್ ಆಗಿರುತ್ತೆ ಕ್ಲಾಸ್ ಎ ನಲ್ಲಿ. ಸೊ ಕ್ಲಾಸ್ ಬಿ ನಲ್ಲಿ ನೋಡ್ಬೋದು ಎರಡು ಇದೆ. ಸೊ ಎರಡು ನೆಟ್ವರ್ಕ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ 16 ನೆಟ್ವರ್ಕ್ ಅಂಡ್ 16 ಹೋಸ್ಟ್. ಸೊ ಟೋಟಲಿ 32 ಆಗುತ್ತೆ. ಸೊ ನಮ್ಮ ಕ್ವಶನ್ ಅಲ್ಲಿ ಕೇಳಿರೋ ಪ್ರಕಾರ ಎರಡು 16 ಬಿಟ್ network ID and 16-bit host ID. So that right answer is class B addresses. Okay, so passing to the question, the right answer is option B, class B addresses. Okay, next question. Quantization noise occurs in. So ನಿಮ್ಮ ಒಂದು quantization noises ಯಾವುದರಲ್ಲಿ occur ಆಗುತ್ತೆ ಅಂತ ಕೇಳಿದರೆ, it occurs in PCM. PCM ಅಂದ್ರೆ pulse code modulation ಅಲ್ಲಿ. Okay, passing to the next question. This system does not need a synchronous carrier at the demodulators. ಸೊ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಯಾವುದಕ್ಕೆ ಸಿಂಕ್ರೋನಸ್ ಕೆರಿಯರ್ ಸಿಗ್ನಲ್ಸ್ ಡಿಮಾಡ್ಯುಲೇಟರ್ಸ್ ಅಂತ ಬೇಕಾಗೋದಿಲ್ಲ ಅಂತ ಕೇಳಿದರೆ, ದಿಸ್ ರೈಟ್ ಆನ್ಸರ್ ಇಸ್ DPSK, ದಟ್ ಈಸ್ ಡಿಫರೆನ್ಷಿಯಲ್ ಫೇಸ್ ಶಿಫ್ಟ್ ಕೀ. ಓಕೆ, ಸೊ ಅಲ್ಲಿ ನಿಮಗೆ ಸಿಂಕ್ರೋನಸ್ ಕೆರಿಯರು ಬೇಕಾಗಿರೋಲ್ಲ. ನೆಕ್ಸ್ಟ್ ಕ್ವಶನ್. ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಮೆಥಡ್ ಫಾರ್ ಫೈರಿಂಗ್ SCR. ಸೊ ನಿಮ್ಮ ಒಂದು SCR ನ ಫೈರಿಂಗ್ ಮಾಡೋದಕ್ಕೆ ಏನು ಮೋಸ್ಟ್ ಕಾಮನ್ಲಿ ರಿಕ್ವೈರ್ಡ್ ಅಂತ ಕೇಳಿದರೆ, ಇಟ್ ಈಸ್ ರಿಕ್ವೈರ್ಡ್ ಗೇಟ್ ಟ್ರಿಗರಿಂಗ್. Okay, next question. The process of switching off
ಆಫ್ ಎ ಥೈರಿಸ್ಟರ್ ಈಸ್ ನೋನ್ ಆಸ್. ಸೊ ನಮ್ಮ ಒಂದು ಥೈರಿಸ್ಟರ್ನ ಸ್ವಿಚ್ ಆಫ್ ಮಾಡುವಂಥ ಪ್ರೋಸೆಸ್ನ ಏನಂತ ಕರಿತೀವಿ ಅಂತ ಕೇಳಿದರೆ ಇಟ್ ಈಸ್ ನಥಿಂಗ್ ಬಟ್ ಕಾಮ್ಯೂಟೇಷನ್. ಓಕೆ, ಪ್ರೋಸೆಸ್ ನೇಮ್ ಏನಂತ ಕರಿತೀವಿ ಅಂದರೆ ಕಾಮ್ಯೂಟೇಷನ್ ಅಂತ ಕರಿತೀವಿ. ಓಕೆನಾ ಫ್ರೆಂಡ್? The device which converts DC power into AC power at the desired voltage and frequency is called. ಸೊ ನಿಮ್ಮ ಒಂದು DC ಪವರ್ನ AC ಪವರ್ಗೆ ಕನ್ವರ್ಟ್ ಮಾಡುವಂಥ ಒಂದು ಡಿವೈಸರ್ನ ಏನಂತ ಕರಿತೀವಿ ಅಂತ ಕೇಳಿದರೆ ದ ರೈಟ್ ಆನ್ಸರ್ ಇಸ್ ಇನ್ವರ್ಟರ್. ಓಕೆ, ನೆಕ್ಸ್ಟ್ ಕ್ವಶನ್. In chopper circuit, the thyristor is switched off at regular interval by adopting. ಸೊ ನಿಮ್ಮ ಒಂದು ಥೈರಿಸ್ಟರ್ನ ಸ್ವಿಚ್ ಆಫ್ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಸ್ವಿಚ್ ಆಫ್ ಮಾಡುವಂಥ ಪ್ರೋಸೆಸ್ನ ಏನಂತ ಕರಿತೀವಿ ಅಂತ ಕೇಳಿದರೆ ಇಟ್ ಈಸ್ ಕಾಲ್ಡ್ ಆಸ್ ಫೋರ್ಸ್ಡ್ commutation. Okay, force commutation anta karitivi. Next question. A center taped transformer configuration of single phase cycloconverter uses. So ನಿಮ್ಮ ಒಂದು center taped transformer configurations ಅಲ್ಲಿ single phase cycloconverters ಎಷ್ಟು SCR ನ ಯೂಸ್ ಮಾಡುತ್ತೆ ಅಂತ ಕೇಳಿದ್ದಾರೆ. SCR ಅಂದ್ರೆ silicon control rectifiers. So it uses 4 SCRs. Okay, next question. The heart of an inverter is. So inverter na ಅವಿಭಾಜ್ಯ ಅಂಗ ಯಾವುದು, ಹೃದಯ ಯಾವುದು ಅಂತ ಕೇಳಿದರೆ ಇಟ್ ಈಸ್ ಆಸಿಲೇಟರಿ ಸರ್ಕ್ಯೂಟ್. ಓಕೆ, ನೆಕ್ಸ್ಟ್ ಕ್ವಶನ್. ರಿಲೇ ಲಾಜಿಕ್ ಕಂಟ್ರೋಲರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್. ಸೊ ನಿಮ್ಮ ಒಂದು ರಿಲೇ ಲಾಜಿಕ್ಸು ಯಾವ ಒಂದು ಪ್ರಿನ್ಸಿಪಲ್ಸ್ನ ಮುಖಾಂತರ ವರ್ಕ್ ಮಾಡುತ್ತೆ ಅಂತ ಕೇಳಿದರೆ ಇಟ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್. ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ಸ್. ನೆಕ್ಸ್ಟ್ ಕ್ವಶನ್. ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಫ್ರಮ್ PLC ಈಸ್ ಕನ್ವರ್ಟೆಡ್ ಇಂಟು ಫಿಸಿಕಲ್ ಕಂಡೀಷನ್ ಬೈ. ಸೊ ನಿಮ್ಮ ಒಂದು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಅನ್ನು PLC ಅಲ್ಲಿ ಫಿಸಿಕಲ್ ಕಂಡೀಷನ್ಸ್ ಆಗಿ ಕ್ರಿಯೇಟ್ ಮಾಡುವಂಥದ್ದು ಡಿವೈಸಸ್ ಯಾವುದು ಅಂತ ಕೇಳಿದರೆ ಇಟ್ ಈಸ್ ಆಕ್ಚುಯೇಟರ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಲಾಜಿಕ್ ಗೇಟ್ ಇಸ್ ಫಾರ್ಮ್ಡ್ ಬೈ ಕನೆಕ್ಟಿಂಗ್ ಟೂ ನಾರ್ಮಲಿ ಕ್ಲೋಸ್ಡ್ ಕಾಂಟ್ಯಾಕ್ಟ್ ಇನ್ ಸೀರೀಸ್. ಸೊ ನಿಮ್ಮ ಒಂದು ನಾರ್ಮಲಿ ಕ್ಲೋಸ್ ಕಾಂಟ್ಯಾಕ್ಟ್ಸ್ ಎರಡಿದೆ. ಸೊ ನಾರ್ಮಲಿ ಕ್ಲೋಸ್ ಕಾಂಟ್ಯಾಕ್ಟ್ ಎರಡು ನಾರ್ಮಲಿ ಕ್ಲೋಸ್ ಕಾಂಟ್ಯಾಕ್ಟ್ನ ಕನೆಕ್ಟ್ ಮಾಡಿದಾಗ ಯಾವ ಗೇಟ್ ಅಕರ್ ಆಗುತ್ತೆ ಅಂತ ಕೇಳಿದ್ರೆ ಅದು ಸೀರೀಸಲ್ಲಿ ಕನೆಕ್ಟ್ ಆಗಿದಾಗ ಇಟ್ ವಿಲ್ ಕಮಿಟ್ ಆಸ್ ನಾರ್ ಗೇಟ್. ಯಾಕೆಂದರೆ ಈ ಎರಡು ಇವಾಗ 0-0 ಅಂತ ಕಂಡೀಷನ್ ಅಲ್ಲಿ ಇದೆ. ಸೊ ದಟ್ ಮೀನ್ಸ್ ಯು ಆರ್ ಗೆಟಿಂಗ್ ದ ಔಟ್ಪುಟ್. ಸೊ ಇಲ್ಲಿ ಏನು ಇನ್ಪುಟ್ ಏನು ಕೊಟ್ಟಿರ್ತೀರಾ ಔಟ್ಪುಟ್ 1 ಅಕರ್ ಆಗುತ್ತೆ. ದಟ್ ಮೀನ್ಸ್ 0-0 ಈಸ್ 1 ಆ್ಯಂಡ್ ರೆಸ್ಟ್ ಆಫ್ ದ ಕಂಡೀಷನ್ಸ್ 0-1 ಕೊಟ್ಟರೂ ಇಲ್ಲಿ 0ನೇ ಆಗಿರುತ್ತೆ. ಸೊ ನಿಮ್ಮ ಒಂದು ಟ್ರೂತ್ ಟೇಬಲ್ನ ನೋಡಿದ್ರೆ ನಾರ್ ಗೇಟ್ ಟ್ರೂತ್ ಟೇಬಲೇ ಇಲ್ಲಿ ಅಕರ್ ಆಗುತ್ತೆ. ಓಕೆನಾ? ಸೊ ಪಾಸಿಂಗ್ ಟು ದ ನೆಕ್ಸ್ಟ್. The 8086 microprocessor has dash bit width address bus. ಎಷ್ಟು ಬಿಟ್ ವಿಡ್ತ್ ಅಡ್ರೆಸ್ ಬಸ್ ಇರುತ್ತೆ ನಿಮ್ಮ ಮೈಕ್ರೋಪ್ರೊಸೆಸರ್ ಅಲ್ಲ ಅಂತ ಕೇಳಿದರೆ ಇಟ್ ಈಸ್ 20 bit width ಅಡ್ರೆಸ್ ಬಸ್ಸಸ್ ಅವೈಲಬಿಲಿಟಿ ಇರುತ್ತೆ ನಿಮ್ಮ ಮೈಕ್ರೋಪ್ರೊಸೆಸರ್ಸ್ ಅಲ್ಲಿ. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಅ ವ್ಯಾಲಿಡ್ 8086 ಫ್ಲಾಗ್ ಬಿಟ್. ಸೊ ಇಲ್ಲಿ ಕೊಟ್ಟಿರೋಂಥ ನಿಮ್ಮ ಒಂದು ಮೈಕ್ರೋಪ್ರೊಸೆಸರ್ನಲ್ಲಿ ಯಾವುದು ಫ್ಲಾಗ್ ಬಿಟ್ಸ್ ವ್ಯಾಲಿಡ್ ಫ್ಲಾಗ್ ಬಿಟ್ಸ್ ಅಲ್ಲ ಅಂತ ಕೇಳಿದರೆ ಇಟ್ ಈಸ್ ಮಿಷಿನ್ ಕಂಟ್ರೋಲ್ ಫ್ಲಾಗ್ is not a flag bits valid flag bits for your microprocessor 8086. Okay, next question. Which of the following is not an arithmetic instructions? ನಿಮಗೆ ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಯಾವುದು ಅರ್ಥಮೆಟಿಕಲ್ ಇನ್ಸ್ಟ್ರಕ್ಷನ್ಸ್ ಅಲ್ಲ ಅಂತ ಕೇಳಿದರೆ ಇಟ್ ಈಸ್ CMP, that is compare instructions, is not belongs to the arithmetic instructions. Next question. The function of A255 are selected or achieved by programming the bit of an internal register called. ಸೊ ನಿಮ್ಮ ಒಂದು 8255 ಅನ್ನೋದು ಇಂಟರ್ನಲ್ ಪೆರಿಫೀರಿಯಲ್ ಡಿವೈಸಸ್ ಸೊ ವಿಚ್ ಇಸ್ ಕನೆಕ್ಟೆಡ್ ಫಾರ್ ಯುವರ್ 8086 ಮೈಕ್ರೋಪ್ರೊಸೆಸರ್ಗೆ ಕನೆಕ್ಟ್ ಮಾಡಿರ್ತೀವಿ. ಬಿಕಾಸ್ ಸೊ ಇನ್ ಆರ್ಡರ್ ಟು ವರ್ಕಿಂಗ್ ಆನ್ ದ ಪ್ರೋಗ್ರಾಮಿಂಗ್ ಪೆರಿಫೀರಿಯಲ್ ಪ್ರೋಗ್ರಾಮ್ಸ್ ವರ್ಕ್ಔಟ್ ಮಾಡೋದಕ್ಕೆ ಸೊ ಇದರಲ್ಲಿ ಕೇಳಿರೋಂಥ ಯಾವ ಒಂದು ರಿಜಿಸ್ಟರ್ಸ್ನ ಯೂಸ್ ಮಾಡ್ತೀವಿ ಅಂತ ಕೇಳಿದರೆ ಇಟ್ ಈಸ್ ಯೂಸ್ಡ್ ಆಸ್ ಕಂಟ್ರೋಲ್ ವರ್ಡ್ ರಿಜಿಸ್ಟರ್ಸ್ನ ಯೂಸ್ ಮಾಡಿರ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. 8253 ಹ್ಯಾಸ್ ಡ್ಯಾಶ್ ನಂಬರ್ ಆಫ್ ಚಾನಲ್ಸ್ ಆರ್ ಕೌಂಟರ್ ರಿಜಿಸ್ಟರ್ಸ್. ಎಷ್ಟು ಚಾನಲ್ಸ್ ಇರುತ್ತೆ ಅಂತ ಕೇಳಿದರೆ ಇಟ್ ಈಸ್ 3 number of channels or counter registers available in 8253 IC. Next question. Which of the following is an 8251 operating mode? So ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಯಾವ ಒಂದು ಆಪರೇಟಿಂಗ್ ಮೋಡ್ ಅಲ್ಲಿ 8251 ವರ್ಕ್ ಆಗುತ್ತೆ ಅಂತ ಕೇಳಿದರೆ ಇಟ್ ಈಸ್ ನನ್ ಆಫ್ ದಿಸ್. ಸೊ ಇಲ್ಲಿ ಕೊಟ್ಟಿರುವಂಥ ಯಾವುದು ಆಪ್ಷನ್ಸ್ ಆಪರೇಟಿಂಗ್ ಮೋಡ್ನ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಓಕೆನಾ? ನೆಕ್ಸ್ಟ್ ಕ್ವಶನ್. The typical value of resting potential of cell will be. ಸೊ ನಿಮ್ಮ ಒಂದು ಸೆಲ್ ಖಾಲಿ ಆಗಿರುತ್ತೆ ಆವಾಗ ರೆಸ್ಟಿಂಗ್ ಪೊಟೆನ್ಷಿಯಲ್ ಎಷ್ಟು ಆಗಿರುತ್ತೆ ಅಂತ ಕೇಳಿದರೆ ನಿಮ್ಮ ಒಂದು ಶೆಲ್ನ ಸೊ ದಟ್ ಈಸ್ -60 millivolts to -100 millivoltsಗೆ ನಿಮ್ಮ ಒಂದು ರೆಸ್ಟಿಂಗ್ ಪೊಟೆನ್ಷಿಯಲ್ ಆಫ್ ದ ಸೆಲ್ ಬಂದಿರುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್. ದ ಫೇಸ್ ಆಫ್ ಸೆಲ್ ಎಕ್ಸೈಟೇಷನ್ ವೇರ್ ದ ಮೆಂಬ್ರೇನ್ ಪೊಟೆನ್ಷಿಯಲ್ ಚೇಂಜಸ್ ಫ್ರಮ್ +20 millivolts to -90 millivolts ಕಾಲ್ಡ್. ಸೊ ನಿಮ್ಮ ಒಂದು ಸೆಲ್ನ ಪೊಟೆನ್ಷಿಯಲ್ ಚಾರ್ಜಸ್ಸು +20 millivolts ಇಂದ
90 millivolts ವರೆಗೂ ಇರೋದನ್ನ ಏನಂತ ಕರಿತೀವಿ ಅಂತ ಕೇಳಿದರೆ ಇಟ್ ಈಸ್ repolarization. Question: the cell is surrounded dash membrane which allows the selective passage of materials in and out of cell. So ಯಾವ ಒಂದು ಮೆಟೀರಿಯಲ್ ಮೆಂಬ್ರೇನ್ ಅನ್ನ ನಿಮ್ಮ ಒಂದು ಸೆಲ್ ನ ಪ್ರೊಟೆಕ್ಷನ್ ಆಗಿ ಯೂಸ್ ಮಾಡ್ತೀವಿ ಅಂತ ಕೇಳಿದರೆ ಇಟ್ ಈಸ್ semi permeable membrane used in your cell for your passing of material in and out. Okay, next question: the dash interval represents repolarization of both ventricles. So ಯಾವ ಒಂದು intervals ಅಂತ ಕೇಳಿದರೆ it is t wave intervals between the repolarization of both ventricles. Okay, next question: dash are used to treat arthrosis. ಯಾವುದನ್ನ arthrosis treatment ಗೆ ಯೂಸ್ ಮಾಡ್ತೀವಿ ಅಂತ ಕೇಳಿದರೆ it is pacemakers. Okay, next question: in photoelectric colorimetry the eye is replaced by. ಸೊ ನಿಮ್ಮ ಒಂದು ಫೋಟೋ ಎಲ್ಲ ಕಲರೋಮೆಟ್ರಿಕ್ಸ್ ಅಲ್ಲಿ ನಿಮ್ಮ ಒಂದು ಐನ ರೀಪ್ಲೇಸ್ ಮಾಡೋದಕ್ಕೆ ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ ಇಟ್ ಈಸ್ ಫೋಟೋ ಎಲೆಕ್ಟ್ರಿಕ್ ಸೆಲ್. ಓಕೆ, ನೆಕ್ಸ್ಟ್ ಕ್ವಶನ್: ದ ಮೆಜರ್ಮೆಂಟ್ ಆಫ್ ಬಯಾಲಜಿಕಲ್ ಪ್ಯಾರಾಮೀಟರ್ಸ್ ಓವರ್ ಎ ಡಿಸ್ಟೆನ್ಸ್ ಇಸ್ ಕಾಲ್ಡ್. ಸೊ ನಿಮ್ಮ ಒಂದು ಮೆಜರ್ಮೆಂಟ್ ಆಫ್ ಬಯಾಲಜಿಕಲ್ ಪ್ಯಾರಾಮೀಟರ್ಸ್ ಓವರ್ ಎ ಡಿಸ್ಟೆನ್ಸ್ ನ ಮೆಜರ್ ಮಾಡೋದಂತ ಪ್ರಕ್ರಿಯೆಯನ್ನ ಏನಂತ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಬಯೋಟೆಲಿಮೆಟ್ರಿ. ಓಕೆ, ಬಯೋಟೆಲಿಮೆಟ್ರಿ ಅಂತ ಕರಿತೀವಿ. Next question: ultrasonograph uses the principle of dash of ultrasound signals from the various tissue interface within the body. So ಇದನ್ನ ನಾವು ಅಲ್ಟ್ರಾಸೋನಿಗ್ರಫಿನ ಯಾವ ಪ್ರಿನ್ಸಿಪಲ್ ಮುಖಾಂತರ ನಾವು ಅಲ್ಟ್ರಾಸೋನಿಕ್ ಸಿಗ್ನಲ್ಸ್ ನ ವೇರಿ ಮಾಡ್ತೀವಿ, ವೇರಿಯಸ್ ಆಫ್ ಟಿಶ್ಯೂಸ್ ಇಂಟರ್ಫರೆನ್ಸಸ್ ಬಾಡೀಸ್ ನ ಐಡೆಂಟಿಫೈ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳಿದರೆ ಆಪ್ಷನ್ ಎ, ರಿಫ್ಲೆಕ್ಷನ್. ಓಕೆ, ನೆಕ್ಸ್ಟ್ ಕ್ವಶನ್: in an open circuit current flows through the load is. ಸೊ ನಿಮ್ಮ ಒಂದು ಓಪನ್ ಸರ್ಕ್ಯೂಟ್ಸ್ ಅಲ್ಲಿ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಲೋಡ್ ಈಸ್ ವಾಟ್? ಇಟ್ ಈಸ್ 0. ಬಿಕಾಸ್ ಕ್ಲೋಸ್ ಸರ್ಕ್ಯೂಟ್ಸ್ ಇದ್ರೆ ನಿಮ್ಮ ಒಂದು ಕರೆಂಟ್ ಫ್ಲೋಸ್ ಥ್ರೂ ದ ಲೋಡ್ ವಿಲ್ ಬಿ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ಡಿಪೆಂಡಿಂಗ್ ಆನ್ ದ ಲೋಡ್. ಓಕೆ, ನೆಕ್ಸ್ಟ್ ಕ್ವಶನ್: two resistors 6 ohm and 4 ohms are connected in parallel. The effective resistance is. ಸೊ ನಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಏನಾಗಿರುತ್ತೆ? 1 divided by R effective resistance is equal to 1 by R1 ಪ್ಲಸ್ 1 by R2. ಸೊ ನಿಮಗೆ R1 ಮತ್ತೆ R2 ನ ವ್ಯಾಲ್ಯೂ ಕೊಟ್ಟಿದ್ದಾರೆ, 6 and 4 ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ನೀವು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಯು ವಿಲ್ ಗೆಟ್ ದ ರೈಟ್ ಆನ್ಸರ್ ಇಸ್ 2.4 ohms ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್: ಓಮ್ಸ್ ಲಾ ಡಸ್ ನಾಟ್ ಹೋಲ್ಡ್ ಗುಡ್ ವೆನ್ ಟೆಂಪರೇಚರ್. ಸೊ ಟೆಂಪರೇಚರ್ ಯಾವಾಗ ವೇರಿಯೇಷನ್ಸ್ ಆಗ್ತಾ ಇದ್ರೆ ನಿಮ್ಮ ಓಮ್ಸ್ ಲಾ ವಿಲ್ ನಾಟ್ ಹೋಲ್ಡ್ಸ್ ಗುಡ್. ಓಕೆ, ಸೊ ದಟ್ಸ್ ವೈ it varies. When it varies, your Ohm's law does not hold good. Next question: the unit of capacitive reactance is. So ನಮ್ಮ capacitive reactance ನ ಯೂನಿಟ್ ಏನಂತ ಕರಿತೀವಿ ಅಂತ ಕೇಳಿದರೆ ohms. Okay, next question: for a sine wave form factor is. ಸೊ ನಿಮ್ಮ ಒಂದು ಸೈನ್ ವೇವ್ ನ ಫಾರ್ಮ್ ಫ್ಯಾಕ್ಟರ್ ಏನು ಅಂತ ಕೇಳಿದರೆ the form factor is 1.11. Next question: the color code for tolerance of high stability resistor is. ನಿಮ್ಮ ಒಂದು ರೆಸಿಸ್ಟರ್ ನ ಟಾಲರೆನ್ಸ್ ಏನಿರುತ್ತೆ ಅದು ಹೈ ಸ್ಟೆಬಿಲಿಟಿ ಇದ್ದಾಗ ಯಾವ ಕಲರ್ ಅನ್ನ ಕೋಡಿಂಗ್ ಅನ್ನ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಕೇಳಿದ್ರೆ ಇಟ್ ಇಸ್ ಪಿಂಕ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್: ಎ RLC ಸೀರೀಸ್ ಸರ್ಕ್ಯೂಟ್ ಹ್ಯಾಸ್ ಎ ಲೀಡಿಂಗ್ ಪವರ್ ಫ್ಯಾಕ್ಟರ್ ವೆನ್. ಸೊ ನಿಮ್ಮ ಒಂದು RLC ಸೀರೀಸ್ ಸರ್ಕ್ಯೂಟ್ ನಲ್ಲಿ ಲೀಡಿಂಗ್ ಪವರ್ ಫ್ಯಾಕ್ಟರ್ಸ್ ಯಾವಾಗಿರುತ್ತೆ ಅಂತ ಕೇಳಿದರೆ ಸೊ ಇಟ್ ಈಸ್ ಆಪ್ಷನ್ ಡಿ, ವೆನ್ ರೆಸೊನೆನ್ಸ್ ಕೆಪಾಸಿಟರ್ ಇಸ್ ಗ್ರೇಟರ್ ದನ್ ರೆಸೊನೆನ್ಸ್ ಇಂಡಕ್ಟರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್: the valence electron in a semiconducting material is. ಸೊ ನಿಮ್ಮ ಒಂದು ಸೆಮಿಕಂಡಕ್ಟಿಂಗ್ ಮೆಟೀರಿಯಲ್ಸ್ ಅಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು ಇರುತ್ತೆ ಅಂತ ಕೇಳಿದರೆ ಇಟ್ ಈಸ್ ಆಪ್ಷನ್ ಸಿ, 4. ಓಕೆ, ನಿಮ್ಮ ಒಂದು ಔಟರ್ ಮೋಸ್ಟ್ ಶೆಲ್ ಅಲ್ಲಿ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದ್ರೆ ಇಟ್ ಇಸ್ ಅ ಸೆಮಿಕಂಡಕ್ಟಿಂಗ್ ಮೆಟೀರಿಯಲ್ಸ್. ಓಕೆ, ನೆಕ್ಸ್ಟ್ ಕ್ವಶನ್: the capacitance appearing across a reverse biased semiconductor junction. ಸೊ ನಿಮ್ಮ ಒಂದು ಕೆಪಾಸಿಟೆನ್ಸ್ ರಿವರ್ಸ್ ಬಯಾಸ್ ಸೆಮಿಕಂಡಕ್ಟರ್ಸ್ ಜಂಕ್ಷನ್ಸ್ ಅಲ್ಲಿ ಏನಾಗಿರುತ್ತೆ ಅಂತ ಕೇಳಿದರೆ ಇಟ್ ಈಸ್ option B, decreases with the increase in the bias voltage. So it will be reverse bias condition alli ನಿಮ್ಮ ಒಂದು semiconductor na junction decreases with increase in the bias voltage. Okay, next question: which of the transistor configuration is capable of providing both voltage and current gain? ಕೊಟ್ಟಿರುವಂತ ಟ್ರಾನ್ಸಿಸ್ಟರ್ ಕಾನ್ಫಿಗರೇಷನ್ಸ್ ಅಲ್ಲಿ ವೋಲ್ಟೇಜ್ ಮತ್ತು ಕರೆಂಟ್ ಗೇನ್ ಅನ್ನು ಪ್ರೊವೈಡ್ ಮಾಡುವಂತ ಕಾನ್ಫಿಗರೇಷನ್ ಯಾವುದು ಅಂತ ಕೇಳಿದರೆ ಇಟ್ ಇಸ್ ಕಾಮನ್ ಎಮಿಟರ್ ಕಾನ್ಫಿಗರೇಷನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್: FETs are. ಸೊ FET ಅಂದ್ರೆ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ಸ್ ಅಂತ, ಅದರದ್ದು ಯಾವ ಒಂದು ಆಪ್ಷನ್ಸ್ ಅಲ್ಲಿ ಕರೆಕ್ಟ್ ಅಂತ ಕೇಳಿದರೆ ಸೊ ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದಟ್ ಮೀನ್ಸ್ ವೋಲ್ಟೇಜ್ ಕಂಟ್ರೋಲ್ಡ್ ಡಿವೈಸಸ್ ವಿತ್ ಹೈ ಇನ್ಪುಟ್ ಇಂಪಿಡೆನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್: ಪಿಕ್ ದಿ R1 ಔಟ್. ಸೊ ನಿಮ್ಮ ಒಂದು ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಯಾವುದು ಗುಂಪಿಗೆ ಸೇರದ ಪದ ಅಂತ. ಸೊ ಇಟ್ ಈಸ್ ಆಪ್ಷನ್ ಎ, ಟನಲಿಂಗ್ ಡಯೋಡ್.
ಓಕೆ, ಯಾಕೆ ಅಂತ ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ ನೋಡಿ. ನೆಕ್ಸ್ಟ್ ಕ್ವಶನ್, tunneling diode characteristics differs from ordinary function diode characteristics in the respect that. ಸೊ ನಿಮ್ಮ ಒಂದು ಟನಲಿಂಗ್ ಡಯೋಡ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ಡಿನರಿ ಡಯೋಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಗಿಂತ ಡಿಫ್ರೆನ್ಸ್ ಆಗಿರುತ್ತೆ. ಯಾವುದು ವಿತ್ ರೆಸ್ಪೆಕ್ಟ್ ಟು ವಾಟ್ ಅಂತ ಕೇಳಿದ್ದಾರೆ. ಸೊ ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಕ್ಸಿಬಿಟ್ಸ್ ನೆಗೆಟಿವ್ ರೆಸಿಸ್ಟೆನ್ಸ್ ರೀಜನ್. ಸೊ ಇಟ್ ವಿಲ್ ಹ್ಯಾವ್ ಎ ನೆಗೆಟಿವ್ ರೆಸಿಸ್ಟೆನ್ಸ್ ರೀಜನ್ ಎಕ್ಸಿಬಿಟ್ ಮಾಡುತ್ತೆ, ಅದರಿಂದ ನಾರ್ಮಲ್ ಡಯೋಡ್ಗೆ ಡಿಫ್ರೆನ್ಸ್ ಆಗಿದೆ. ಓಕೆನಾ. ನೆಕ್ಸ್ಟ್ ಕ್ವಶನ್, ದ ಔಟ್ಪುಟ್ ಆಫ್ ದಿ ಲೇಸರ್ ಈಸ್ ಮೊನೋಕ್ರೋಮ್ಯಾಟಿಕ್. ದಿಸ್ ಮೀನ್ಸ್ that it is single frequency. Okay, next question, decimal equivalent of a binary number 11011 of base of 2. so already ನಾನು ಹೇಳಿದ್ದೀನಿ. ಸೊ ನಂಬರ್ ಸಿಸ್ಟಮ್ಸ್ ಅಲ್ಲಿ 4 ಇರುತ್ತೆ, ಬೈನರಿ, ಡೆಸಿಮಲ್, ಹೆಕ್ಸಾಡೆಸಿಮಲ್, ಆಕ್ಟೇಲ್. ಸೊ ನಮ್ಗೆ ಕೇಳಿರೋದೇನು, ಡೆಸಿಮಲ್ ನಂಬರ್ಗೆ ಬೈನರಿ ನಂಬರ್ ಇಂದ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ಹೇಗೆ ಕನ್ವರ್ಟ್ ಮಾಡ್ತೀರಾ ಅಂದ್ರೆ, ಸೊ ಕೊಟ್ಟಿರೋ ನಂಬರ್ ಬರ್ಕೊಳ್ತಾ ಇದ್ದೀನಿ 1011. ಸೊ ಇದೇನಾಗುತ್ತೆ 2 to the power of 0, 2 to the power of 1, because binary base value ಬಂದು 2 ಇದೆ. ಓಕೆನಾ. ಸೊ 2 to the power of 2, 2 to the power of 3, 2 to the power of 4. Okay, so 2 to the power of 0 ಎಷ್ಟು ವ್ಯಾಲ್ಯೂ 1, 2 to the power of 1 is 2, 2 to the power of 2 is 4, 2 to the power of 3 is 8, 2 to the power of 4 is 16. ಸೊ ಎಲ್ಲೆಲ್ಲಿ ನಂಬರ್ಸ್ ಇದೆ ಅದನ್ನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ 1 into 1 is 1. So 2 into 1 is 2, 4 into 0 0 ಆಗುತ್ತೆ. So 8 into 1 8. Next 16 into 1 16. So ಎಲ್ಲ ವ್ಯಾಲ್ಯೂಸ್ ಆಡ್ ಮಾಡಿದ್ರೆ 16 plus 8 plus 2 plus 1. So ನಿಮ್ಮ ಆನ್ಸರ್ ಏನು ಬರುತ್ತೆ, it is decimal value is 27. Okay, 16 plus 8 plus 2 plus 1. Next question, dash gate is an universal gate. ಸೊ ಕೊಟ್ಟಿರುವಂಥ ಗೇಟ್ಸ್ ಅಲ್ಲಿ ಯಾವುದು ಯೂನಿವರ್ಸಲ್ ಗೇಟ್? ಸೊ 2 ಗೇಟ್ಸ್ ಇರುತ್ತೆ, ಒಂದು NAND, another one is NOR. ಸೊ NOR ಅಂತ ಕೊಟ್ಟಿದ್ದಾರೆ, that is the right answer, option D. Question, in a full adder circuits, if the input are A is equal to 0, B is equal to 1, Cin is equal to 1, then the outputs are. ಸೊ ನಿಮ್ಮ ಒಂದು ಫುಲ್ ಆಡರ್ಸ್ಗೆ 3 ಇನ್ಪುಟ್ಸ್ ಇರುತ್ತೆ, 2 ಔಟ್ಪುಟ್ ಇರುತ್ತೆ, ಒಂದು ಸಮ್ಮು, ಇನ್ನೊಂದು ಕ್ಯಾರಿ. ಸೊ ಸಮ್ ಅಂಡ್ ಕ್ಯಾರಿ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ. ಸೊ 3 ಬಿಟ್ಸ್ ಕೊಟ್ಟಿದ್ದಾರಲ್ಲ, ಅದನ್ನ ಆಡ್ ಮಾಡ್ಕೊಳ್ಳೋಣ. 0 1 1. ಓಕೆ, ಸೊ ಆಡ್ ಮಾಡಿದಾಗ 0 plus 1 is 1. ಸೊ 1 plus 1, ಸೊ ಎಷ್ಟಾಗುತ್ತೆ 0 and 1. ಸೊ ಏನಾಗುತ್ತೆ 10 ಬರುತ್ತೆ. ಸೊ 10 ಬಂದರೆ ಫಸ್ಟ್ ಬಿಟ್ ಏನಿದೆ ಅದು ಸಮ್, ಸೆಕೆಂಡ್ ಬಿಟ್ ಏನಿದೆ ಅದು ಕ್ಯಾರಿ. ಸೊ ಸಮ್ ಇಸ್ ಈಕ್ವಲ್ ಟು 0. ಸೊ ಸಮ್ ಇಸ್ ಈಕ್ವಲ್ ಟು 0, ಕ್ಯಾರಿ ಇಸ್ ಈಕ್ವಲ್ ಟು 1. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಡ್ಯಾಶ್ ಆರ್ ಆಲ್ಸೋ ಕಾಲ್ಡ್ ಆಸ್ ಡೇಟಾ ಡಿಸ್ಟ್ರಿಬ್ಯೂಟರ್ಸ್. ಸೊ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಯಾವುದನ್ನ ಡೇಟಾ ಡಿಸ್ಟ್ರಿಬ್ಯೂಟರ್ಸ್ ಅಂತ ಕರಿತೀವಿ ಅಂತ ಕೇಳಿದರೆ, ಇಟ್ ಈಸ್ ಡಿಮಲ್ಟಿಪ್ಲೆಕ್ಸರ್. ಯಾಕೆ ಡಿಮಲ್ಟಿಪ್ಲೆಕ್ಸರ್ ಅಂದರೆ, ಇಟ್ ರಿಸೀವ್ಸ್ ಸಿಂಗಲ್ ಇನ್ಪುಟ್ ಆ್ಯಂಡ್ ಇಟ್ ವಿಲ್ ಗಿವ್ ದ n number of outputs. Okay, next question, the maximum modules number of a 4-bit counters. ಸೊ ನಿಮ್ಮ ಒಂದು 4-bit counters ನ ಮ್ಯಾಕ್ಸಿಮಮ್ ಮಾಡ್ಯೂಲ್ ನಂಬರ್ ಎಷ್ಟಾಗಿರುತ್ತೆ ಅಂತ ಕೇಳಿದರೆ, ಇಟ್ ಈಸ್ 2 to the power of n. ಸೊ n ಅಷ್ಟು 4 ಬಿಟ್ಸ್ ಕೊಟ್ಟಿದ್ದಾರೆ. ಸೊ 2 to the power of 4. ಸೊ 2 to the power of 4 ಏನಾಗುತ್ತೆ, ಇಟ್ ಈಸ್ 16. ಓಕೆ, ಮ್ಯಾಕ್ಸಿಮಮ್ ಮಾಡ್ಯೂಲ್ಸ್ ನಂಬರ್ 16 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಈಸ್ ದ ಫಾಸ್ಟೆಸ್ಟ್ ಆಫ್ ಆಲ್ ಲಾಜಿಕ್ ಫ್ಯಾಮಿಲೀಸ್. ಸೊ ಕೊಟ್ಟಿರುವಂಥ ಲಾಜಿಕ್ ಫ್ಯಾಮಿಲೀಸ್ ಅಲ್ಲಿ ಯಾವುದು ಫಾಸ್ಟೆಸ್ಟ್ ಅಂತ ಕೇಳಿದರೆ, ಇಟ್ ಈಸ್ ECL. ECL ಅಂದ್ರೇನು, ಎಮಿಟರ್ ಕಪಲ್ಡ್ ಲಾಜಿಕ್. ಇದು ಫಾಸ್ಟೆಸ್ಟ್ ಲಾಜಿಕಲ್ ಫ್ಯಾಮಿಲಿ. ಓಕೆ, ನೆಕ್ಸ್ಟ್ ಕ್ವಶನ್, ದ ಮೆಷರ್ ಆಫ್ ದ ಡಿಫರೆನ್ಸಸ್ ಬಿಟ್ವೀನ್ ಆಕ್ಚುಯಲ್ ಔಟ್ಪುಟ್ ವೋಲ್ಟೇಜ್ ಅಂಡ್ ಥಿಯರಿಟಿಕಲ್ ಔಟ್ಪುಟ್ ವೋಲ್ಟೇಜ್ ಇನ್ ಎ DAC ಇಸ್ ಕಾಲ್ಡ್. ಸೊ ನಿಮ್ಮ ಒಂದು ಆಕ್ಚುಯಲ್ ಔಟ್ಪುಟ್ ವೋಲ್ಟೇಜ್ ಥಿಯರಿಟಿಕಲ್ ಔಟ್ಪುಟ್ ವೋಲ್ಟೇಜ್ನ ಡಿಫರೆನ್ಸಸ್ನ ಏನಂತ ಕರಿತೀವಿ ಅಂತ ಕೇಳಿದರೆ, ಇಟ್ ಈಸ್ ಅಕ್ಯುರಸಿ. ಓಕೆ, ನೆಕ್ಸ್ಟ್ ಕ್ವಶನ್, dash is based on the principle of comparing analog input voltage with set of reference voltages. ಸೊ ನಿಮ್ಮ ಒಂದು ಪ್ರಿನ್ಸಿಪಲ್ ಆಫ್ ಅನಲಾಗ್ ಕಂಪ್ಯಾರಿಸನ್, ಅನಲಾಗ್ ಇನ್ಪುಟ್ ವೋಲ್ಟೇಜ್ ಮತ್ತು ರೆಫರೆನ್ಸ್ ವೋಲ್ಟೇಜ್ನ ಯಾವ ಬೇಸಿಸ್ ನಲ್ಲಿ ಕಂಪೇರ್ ಮಾಡ್ತೀರಾ, ಯಾವ ಒಂದು ADC ಅನ್ನು ಯೂಸ್ ಮಾಡ್ತೀವಿ ಅಂತ ಕೇಳಿದರೆ, ಇಟ್ ಈಸ್ ಫ್ಲಾಶ್ ಟೈಪ್ ಆಫ್ ADC. ಸೊ ಫ್ಲಾಶ್ ಟೈಪ್ ಆಫ್ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ ಯೂಸಸ್ ದಿಸ್ ಕೈಂಡ್ ಆಫ್ ಪ್ರಿನ್ಸಿಪಲ್. ಓಕೆನಾ. ಸೊ ಇಲ್ಲಿನ ಸೆಷನ್ ಇಲ್ಲಿಗೆ ವೈಂಡ್ ಆಫ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಸೆಷನ್ ಅಲ್ಲಿ ರಿಮೈನಿಂಗ್ 50 ಕ್ವಶನ್ಸ್ನ ಹೇಳ್ತೀನಿ. ಸೊ ಅಂಟಿಲ್ ದೆನ್, ಥ್ಯಾಂಕ್ ಯು.